ಇದು ಉದ್ದ, ಶೋಲ್ಡರು, ತೋಳು ಉದ್ದ, ತೋಳು ಲೂಸು, ತೋಳು ಮೊಣಕೈ ಲೂಸು, ಎದೆ ಮುಂಭಾಗ ಫ್ರಂಟ್ ಲೂಸು, ಸ್ಟಮಕ್ಕು, ಹಿಪ್ಪು, ಕಾಲರು, ಕಫು. ಇಲ್ಲ ಸರ್, ಸ್ಟ್ರೇಟ್ ಲೈನು. ಅದಾದ ನಂತರ ಉದ್ದ ಪ್ಲಸ್ 1.5 ಇಂಚು ಉದ್ದಕ. ಆಮೇಲೆ ಚೆಸ್ಟಿನ 4ನೇ ಭಾಗ ಮೈನಸ್ 1 ಇಂಚು ಅಥವಾ ತೋಳಿನ ಲೂಸು ಅದರ ಅರ್ಧ ಭಾಗ. ಇಲ್ಲಿ ಎಷ್ಟು ಬಿಟ್ಟಿರ್ತೀವಿ ಇಲ್ಲಿ ಕೆಳಗಡೆನ ಅಷ್ಟೇ ಬಿಡ್ಬೋದು. ಆಮೇಲೆ ಶೋಲ್ಡರ್ನ ಅರ್ಧ ಮಾಡ್ಬೇಕು. ಶೋಲ್ಡರ್ ಅರ್ಧ ಮಾಡಿ ಹೊಲ್ಯಕ್ಕೆ ಅರ್ಧ ಇಂಚ್ ಬಿಡ್ಬೇಕು. ಇದು 17 ಐತಿ, ಅರ್ಧ ಇಂಚ್ ಹೊಲ್ಯಕ್ಕೆ 17.5. 2 ಇಂಚು ಶೋಲ್ಡರ್ ಡೌನ್. ಆಮೇಲೆ ಇದು ಚೆಸ್ಟ್ನ 4ನೇ ಭಾಗ ಪ್ಲಸ್ 2 ಇಂಚ್ ಲೂಸಿಂಗ್. ಇಲ್ಲಿ ಅಳತಿ ತೊಗೊಂಡಿದ್ರ ಅಳತಿಗೆ ಪ್ಲಸ್ ಅರ್ಧ ಇಂಚು ಇಡ್ಬೇಕು. ಇಲ್ಲಾಂದ್ರೆ ಇದಕ್ಕಿಂತ 3/4 ಇಂಚ್ ಕಡಿಮೆ ಮಾಡಬೇಕು. 11 ಐತಿ, 10 3/4 ಮಾಡ್ಬೇಕು. ಇಲ್ಲಿ ಮೇಲ್ಗಡೆ ಎಷ್ಟು ಬಿಟ್ಟಿರ್ತೀವಿ ಕೆಳಗಡೆ ಹಿಪ್ಪಿಗೂ ಅಷ್ಟೇ ಬಿಡ್ಬೇಕು. ಪ್ರತಿಯೊಂದು ಲೈನನ್ನು ಜೋಡಿಸ್ಬೇಕು. ಇದು ಶೋಲ್ಡರ್ ಲೈನು, ಇದು ಆರ್ಮೋಲು, ಇದು ಸೈಡ್ ಲೈನು, ಇದು ಆಪಲ್ ಕಟ್. ಏನು ಹೇಳ ಹತ್ತುವರೆ ಐತ್ಲ ಇದು ತೊಗೊಂಡಿದ್ನ ಇದು ಸ್ಟಮಕ್ ಇದು ಪಟ್ಟಿ ಸ್ಟಮಕ್ ತೊಗೊಂಡು ಹಾಫ್ ತೊಗೊಂಡಿದ್ವಲ್ಲ ಅರ್ಧ ಇಲ್ಲಿ ಮಾಡು. ಇಲ್ಲೇ ಕಟ್ ಮಾಡ್ಕೊಂಡು ಗೊತ್ತಾಗ್ಬೇಕಲ್ಲ. ಸ್ವಲ್ಪ ಬ್ಯಾಕು 3/4 ಇಂಚ್ ಕಡಿಮೆ ಇರಬೇಕು. 3/4 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೋಬೇಕು ಫ್ರಂಟಲ್ಲಿ. 3/4 ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು. ಇಲ್ಲಿ ಎಷ್ಟು ಉಳಿದಿರುತ್ತೆ ಈಗ 10 ಇರುತ್ತಲ್ಲ, ಬ್ಯಾಕನ್ನು 10 ಇರ್ಬೇಕು. ಅಂಚಿಂದ 10.5 ಇದನ್ನ ಈ ಥರ ಫೋಲ್ಡಿಂಗ್ ಮಾಡ್ಕೋಬೇಕು. ಬಟ್ಟೆ ಈ ಥರ ಫೋಲ್ಡಿಂಗ್. ಈ 3/4 ಇಂಚಿಗೆ ಬ್ಯಾಕು ಇರ್ಬೇಕು. ಮಾರ್ಕ್ ಹಾಕಿರ್ತೀವಲ್ಲ, ಈ 3/4 ಇಂಚಿಗೆ ಬ್ಯಾಕ್ ಇರ್ಬೇಕು. ಮತ್ತೆ ನೋಡ್ಬೇಕು ಎಲ್ಲ ಪಾಯಿಂಟ್ಸ್ಗೆ ಐಟೇ ಇಲ್ಲ. 3/4 ಇಂಚು ಮೇಲಕ್ಕೆ ಶೋಲ್ಡ್ರ್ ಡೌನಿಂದ ಫ್ರಂಟ್ ಶೋಲ್ಡ್ರ್ ಡೌನಿಂದ 3/4 ಇಂಚ್ ಮೇಲ್ಗಡೆ ಅಲ್ಲಿ ಸಿಕ್ಕಿರೋ ಪಾಯಿಂಟ್ನ ಸ್ಟ್ರೇಟ್ ಲೈನ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಶೋಲ್ಡ್ರ್ ಎಷ್ಟು ಇರುತ್ತೆ ಪ್ಲಸ್ ಅರ್ಧ ಇಂಚು ಹೊಲಿಯೋಕ್ಕೆ. ಲೈನ್ ಹಾಕ್ಬೇಕು, ಶೇಪ್ ಕೊಡ್ಬೇಕು.
ಸರಿ ಎಲ್ಲ ಮಾಡಿ ಕರೆಕ್ಟ್ ಸೇಪ್ ತೆಗಿಬೇಕು. ಕಟ್ಟು ಕರಿ ನಾ ವಿಡಿಯೋದಾಗ ಹಂಗೆ ಇಟ್ಕಾರೆ ಅದನ್ನು ಮಾಡಿ ಈ ಥರ ಅಂಚು ಸೇರ್ಕೊಂಡು ಫೋಲ್ಡಿಂಗ್ ಮಾಡ್ಕೋಬೇಕು. ಮೇಲ್ಗಡೆ ಒಂದು ಲೈನು ತೋಳು ಉದ್ದ ಎಷ್ಟು ಇರುತ್ತೆ? ಇದು 22.5 ಐತೆ. 1 ಇಂಚ್ ಮೈನಸ್ ಮಾಡಬೇಕು. ತೋಳಿಗೆ 1 ಇಂಚ್ ಮೈನಸ್ ಮಾಡಬೇಕು. ಇದರ ಮಿಡಲ್ ಹಾಕ್ಬೇಕು 22.5 ಅರ್ಧ. ಇದು ಕಫ್ ಎಷ್ಟು ಇರುತ್ತೆ? ಹಾಫ್ 8.5 ಪ್ಲಸ್ 1 ಇಂಚು. ಮೊಣಕೈ ಲೂಸು 12 ಐತಿ ಪ್ಲಸ್ ಅರ್ಧ ಇಂಚ್ ಹೊಲಿಯಾಕೆ. ತೋಳು ಲೂಸು 15 ಪ್ಲಸ್ ಅರ್ಧ ಇಂಚ್ ಸ್ಟಿಚಿಂಗು. ಇಲ್ಲಿಂದ ಒಳಗಡೆ 2.5 ಹಾಕೋಬೇಕು. ಇಲ್ಲಿ ಚೆಸ್ಟಿನ 4ನೇ ಭಾಗ 8ನೇ ಭಾಗ ಮೈನಸ್ ಅರ್ಧ 36. ಮುಕ್ಕಾಲು ಇಂಚು, ಇಲ್ಲಿ 1.5 ಇಂಚು. ಈ ಮುಕ್ಕಾಲು ಇಂಚಿಗೆ ಇದನ್ನು ಸೇರಿಸ್ಬೇಕು. ಇದು ಸೇಪ್ ಕೊಡ್ಬೇಕು. ಇದು ಬ್ಯಾಕು. ಫಸ್ಟು ಯಾವಾಗಲೂ ಬ್ಯಾಕ್ ತಗೋಬೇಕು. ಫ್ರಂಟ್ ಯಾವಾಗಲೂ ತೆಗಿಬಾರ್ದು. 4 ಪೀಸ್ನ ಬ್ಯಾಕ್ ಶೇಪಲ್ಲಿ ತಗೋಬೇಕು. ಇದು ಫ್ರಂಟು, ಇದು ಫ್ರಂಟ್ ಕಡೆ, ಇದು ಬ್ಯಾಕ್ ಸೈಡು. ಜಾಸ್ತಿ ಶೇಪ್ ಇರೋದು ಫ್ರಂಟ್ ಕಡೆ, ಕಡಿಮೆ ಶೇಪ್ ಇರೋದು ಬ್ಯಾಕ್ ಕಡೆ. ಇದನ್ನು ಹಿಂಗೆ ಈ ಥರ ಇರುತ್ತೆ. ಟರ್ನ್ ಮಾಡ್ಕೋಬೇಕು. ಹಿಂಗೆ ಟರ್ನ್ ಮಾಡ್ಕೊಂಡು ಸ್ಟಿಚ್ಚಿಂಗ್ ಮಾರ್ಜಿನ್ ಬಿಟ್ಟು ಲೈನ್ ಅದು ಬ್ಯಾಕ್ ಸೈಡ್ ಕಟಿಂಗ್ ಆಗ್ಬೇಕು. ಐದು ಇಂಚು ಬ್ಯಾಕ್ ಸೈಡ್ ಕಟ್ ಮಾಡಬೇಕು. ಇವಾಗ ಶೋಲ್ಡರ್ ಶೋಲ್ಡ್ರ್ ಎಷ್ಟು ಇರುತ್ತೆ
ಅದಕ್ಕಿಂತ ಒಂದಿನ ಜಾಸ್ತಿ ತೊಗೋಬೇಕು ಇಲ್ಲಿ. ನಿಮಗೆ ಕಟಿಂಗಿಗೆ ಎಲ್ಲ ಈಸಿ ಆಗುತ್ತೆ. ಇದಕ್ಕೆ ಫಸ್ಟ್ ಸ್ಟ್ರೇಟ್ ಲೈನ್, ಐದೂವರೆ, ಇನ್ನು 3.5, ಈ ಕಾಲರ್ನ 8ನೇ ಭಾಗ, ಇದಾಗನಾಯ್ತು ರೀ, ಮುಗಿತು, ಇಲ್ಲೇ ಬಿಟ್ಟು ಮಾಡೋದು. ನಮ್ದೇ ಕೊಟ್ಟೆ.